Alexa, open the sunroof. Okay. Hello, Namaskara, I am Kishan Shastri and welcome to my channel. Today I am in Mahindra showroom and this is XUV700. Mahindra has waged war upon all the manufacturers in India with XUV700 and its pricing starting 11.99 lakhs. That is very important. It's waging war against sub 4 meter SUVs also, Cretas and Celtos. Petrol version, so petrol luxury option. Oh, yeah. So ನಿಮಗೆ ನಾರ್ಮಲ್ ಟಾಪ್ ಎಂಡ್ಗೂ ಮತ್ತೆ ಲಕ್ಸುರಿಗೆ ಡಿಫರೆನ್ಸ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕು, ಆಟೋ ಹೋಲ್ಡ್, ಮತ್ತೆ ನಿಯರ್ ಬ್ಯಾಗ್ ಬಿಟ್ರೆ ನಿಮಗೆ 360 ಡಿಗ್ರಿ ಕ್ಯಾಮೆರಾ. ಇಲ್ಲ, ಕರ್ಟನ್ ಏರ್ ಬ್ಯಾಗ್ಸ್ ಬರುತ್ತೆ. ಎಲ್ಲದರಲ್ಲೂ ಕೊಟ್ಟಿದ್ದೀರಾ? 5 ಗೂ ಬರುತ್ತೆ, X5 ಗೂ ಬರುತ್ತೆ, X7 ಗೂ ಬರುತ್ತೆ. ಸೊ ಇದು 360 ಡಿಗ್ರಿ ಕ್ಯಾಮೆರಾ ಮತ್ತೆ ಬ್ಲೈಂಡ್ ವ್ಯೂ ಮಾನಿಟರಿಂಗ್. ಸೊ ಈ ತರ ಫೀಚರ್ಸ್ ಎಲ್ಲ ನಿಮಗೆ ಲಕ್ಸುರಿ ಪ್ಯಾಕ್ ಅಲ್ಲಿ ಮಾತ್ರ ಬರುತ್ತೆ. ಓಕೆ, ಎಷ್ಟು ಎಕ್ಸ್ಟ್ರಾ ಇದು ಲಕ್ಸುರಿ ಪ್ಯಾಕ್? ಲಕ್ಸುರಿ ಪ್ಯಾಕ್ ಅರೌಂಡ್ ನಿಮಗೆ 1,30,000 1,80,000 ಎಕ್ಸ್ ಶೋರೂಮ್ ನಲ್ಲೇ ಇದೆ. ನಾನು ಪ್ರೈಸ್ ಲಿಸ್ಟ್ ಶೇರ್ ಮಾಡ್ತೀನಿ ಸರ್. ಸೊ ಡೀಸೆಲ್ ಅಂತ ಹೇಳಿದ್ರೆ ನಿಮಗೆ ಟಾಪ್ ಎಂಡ್ ಅಲ್ಲಿ ತುಂಬಾ ಆಪ್ಷನ್ಸ್ ಬರುತ್ತೆ. ಡೀಸೆಲ್ ಮ್ಯಾನ್ಯಲ್ಗೂ ಲಕ್ಸುರಿ ಆಪ್ಷನ್ ಬರುತ್ತೆ. ಪೆಟ್ರೋಲ್ ಆದ್ರೆ ಬರೀ ಆಟೋಮೆಟಿಕ್ ಮಾತ್ರ ಲಕ್ಸುರಿ ಆಪ್ಷನ್ ಇದೆ. ಡೀಸೆಲ್ ಅಲ್ಲಿ ಮ್ಯಾನ್ಯಲ್ಗೂ ಲಕ್ಸುರಿ ಆಪ್ಷನ್ ಬರುತ್ತೆ. ಓಕೆ. ಸೊ ಇಲ್ಲಿ ನಿಮಗೆ ಡ್ಯೂಯಲ್ ಡೋನ್ ಆಫ್ ಮಾಡ್ಬಿಟ್ರಾ? ಬೇಕಿತ್ತಾ? ಸೊ ಇದರಲ್ಲಿ ನಿಮಗೆ ಡ್ಯೂಯಲ್ ಜೋನ್ ಟೆಂಪರೇಚರ್ ಇರುತ್ತೆ. ಸೊ ನೀವು ಡಿಫ್ರೆಂಟ್ ಟೆಂಪರೇಚರ್ ಸೆಟ್ ಮಾಡಬಹುದು. ಮತ್ತೆ ಇದರಲ್ಲಿ ಇವನ್ ಸಿಸ್ಟಮ್ ಸೌಂಡ್ ವೈಸ್ ಅಷ್ಟೇ ಒಳ್ಳೆ ಫೀಚರ್ಸ್. ಇದು ವರ್ಕ್ ಆಗ್ತಿಲ್ಲ, ಯಾಕೆ ಗೊತ್ತಿಲ್ಲ ನಮಗೆ. ಇದು ನಿಮ್ದು ಲಕ್ಸುರಿ ವೇರಿಯಂಟ್ ಅಂದ್ರೆ 13 ಸ್ಪೀಕರ್ ಸೋನಿ ಸ್ಪೀಕರ್ ಕೊಟ್ಟಿರೋದಲ್ವಾ? 12 ಕೊಟ್ಟಿರೋದಾ? ಸ್ಪೀಕರ್ ಬರುತ್ತೆ ಲಕ್ಸುರಿಲಿ. ನಾರ್ಮಲ್ ಅಲ್ಲಿ 6 ಸ್ಪೀಕರ್ಸ್. ಮತ್ತೆ ಇದಕ್ಕೆ 3D ಸೌಂಡ್ ಟೆಕ್ನಾಲಜಿ ಇರುತ್ತೆ. ನಾರ್ಮಲ್ ಎಲ್ಲ ಸೋನಿ ಸ್ಪೀಕರ್ ಇರುತ್ತೆ. ಓಕೆ. ಇದು ನಿಮಗೆ ಫನ್ ವಿತ್ ಅಂತ ಹೇಳ್ಬೋದು. ಇದರಲ್ಲಿ 2 ಬಂದಿದೆ ನಿಮಗೆ. ಹೋಮ್ ಬಟನ್ ಹೋದ್ರೆ ಫನ್ ಇನ್ನು ಫನ್ ವಿತ್ 2 ಬರುತ್ತೆ. ಫನ್ ವಿನ್ ಸೇಮ್ ಲೈಕ್ ನಿಮ್ಗೆ ಇನ್ಫೋಟೈನ್ಮೆಂಟ್, ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ. ಫನ್ ವಿತ್ ಅಂದ್ರೆ ನಿಮ್ಗೆ ಡೀಸೆಲ್ ಆದ್ರೆ ಡ್ರೈವ್ ಮೋಡ್ಸ್ ಬರುತ್ತೆ. ಪೆಟ್ರೋಲ್ ಆಗಿರೋದ್ರಿಂದ ನಿಮ್ಗೆ ಪವರ್ ಮತ್ತೆ ಟಾರ್ಕ್, ವೈಲ್ ಡ್ರೈವಿಂಗ್ ನಿಮ್ಗೆ ಎಷ್ಟು ಟಾರ್ಕ್ ಎಷ್ಟು ಪವರ್ ಕನ್ಸ್ಯೂಮ್ ಆಗ್ತಿದೆ ಅನ್ನೋದು ತೋರಿಸುತ್ತೆ. ಓ ಹೌದಾ? ಇದರಲ್ಲಿ ಬರುತ್ತೆ. ಸೊ ಅದು ಬಿಟ್ರೆ ನಾರ್ಮಲ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಇರುತ್ತೆ. ಇದು 2 ಇದೆ ಅಲ್ವಾ? ಫನ್ ವಿತ್ XUV ಏನದು? ಅದೇನೆ ಫನ್ ಇನ್ ಬಂದು ನಿಮಗೆ ಸೇಮ್ ರೇಡಿಯೋ, ಆಂಡ್ರಾಯ್ಡ್ ಆಟೋ, ಮ್ಯೂಸಿಕ್. ಫನ್ ವಿತ್ ದಿಸ್ ನೋಡಿದ್ವಲ್ಲ ಅದು. ಸೊ ನಿಮಗೆ ಡೀಸೆಲ್ ಆದ್ರೆ ಡ್ರೈವ್ ಮೋಡ್ಸ್ ಆಪ್ಷನ್ ಇರುತ್ತೆ. ಓ, ಪೆಟ್ರೋಲ್ ಅಲ್ಲಿ ಡ್ರೈವ್ ಮೋಡ್ಸ್ ಇಲ್ವಾ? ಪೆಟ್ರೋಲ್ ಒಂದೇ ಮೋಡ್ ಕೊಟ್ಟಿರೋದಾ? ಒಂದೇ ಮೋಡ್ ಅಂದ್ರೆ ಸ್ಮಾರ್ಟ್ ಡೋರ್, ಪ್ಯಾಸಿವ್ ಕೀಲೆಸ್ ಇದೆ. ಸ್ಮಾರ್ಟ್ ಡೋರ್ ಹ್ಯಾಂಡಲ್ಸ್ ಬೇಸಿಕ್ ಇಂದನೂ ಇದೆ, ಬಟ್ ಪ್ಯಾಸಿವ್ ಕೀಲೆಸ್ ಎಂಟ್ರಿ ಕಮ್ಸ್ ವಿತ್ ಓನ್ಲಿ ಲಕ್ಸುರಿ. ಓಕೆ. ಬಟ್ ಇದ್ರದ್ದು ನಿಮ್ದು ಈ ಕೀ ಮೊರಾಜಾದ್ ಉಳಿದಿರೋದನ್ನ ಇಲ್ಲಿಗೆ ಹಾಕಿದ್ದಾರೆ ಅನ್ಸುತ್ತೆ ಆಕ್ಚುಲಿ. 500 ಕೀ ಇಸ್ ಬೆಟರ್ ದನ್ ದಿಸ್. ಅಲ್ಲ, ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಇದು ಸ್ಮಾರ್ಟ್ ಡೋರ್ ಹ್ಯಾಂಡಲ್ಸ್. ಇನ್ ಕೇಸ್ ಬ್ಯಾಟ್ರಿ ಕಂಪ್ಲೀಟ್ ಡೌನ್ ಆದ್ರೆ ಇದನ್ನ ಯೂಸ್ ಮಾಡಕ್ಕೆ ಬೇಕೇ ಬೇಕು. ನಾರ್ಮಲ್ ಆದ್ರೆ ನೀವು ಹೇಳೋದು ಏನೋ ಮಾಡಿ ತೆಗೆಯೋದು. ಬಿಕಾಸ್ ಇದು ಸ್ಮಾರ್ಟ್ ಡೋರ್ ಹ್ಯಾಂಡಲ್ಸ್ ಆಗಿರೋದ್ರೆ ನಿಮ್ಗೆ ಈ ಕೀ ಅವಶ್ಯಕತೆ ಇದ್ದೇ ಇದೆ. ಹಂಗಾಗಿ ಇದು ಸೊ ಇಷ್ಟೆಲ್ಲ ಲಕ್ಸುರಿ ಮಾಡಿ ಅಲ್ಲ, ಕೀನ ಹಂಗ್ ಮಾಡ್ಬಿಟ್ಟು ಆಮೇಲೆ ಈ ಸ್ವಿಚಸ್ 500 ಸೇಮ್ ಇದೆ ಅಲ್ವಾ? ಏನು ಡಿಫ್ರೆನ್ಸ್ ಅನ್ಸ್ತಿಲ್ಲ ಇದು. ಓಕೆ.
ಬೂಟ್ ಎಲ್ಲರೂ ಇದು ಅಂತ ಹೇಳ್ತಾರೆ, ಪ್ಲಾಸ್ಟಿಕ್ ಬೂಟ್ ಅಂತ, ಬಟ್ ಇಟ್ಸ್ ಸ್ಟಿಲ್ ಹೆವಿ ಆ್ಯಂಡ್ ಇಟ್ಸ್ ವೆರಿ ಗುಡ್ ಕಂಪೇರ್ಡ್ ಟು 500. It has a larger boot space. I think it's around 180 and 500 is 97. So Thursday login ಆಗುತ್ತೆ, 10 o'clock ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕಂದರೆ ಆಲ್ರೆಡಿ 250 Okay. ಆಮೇಲೆ ನಿಮ್ದು ಲಾಸ್ಟ್ ಫ್ಲಾಟ್ ಹೋಗುತ್ತೆ. ನೀವು ಎಷ್ಟು ಬೇಗ ಬಂದು ಕನ್ಫರ್ಮ್ ಮಾಡಿದ್ರೆ ಅಷ್ಟು ಬೇಗ ನಾವು ಕೊಡ್ಬೋದು. ಹೌದು ಹೌದು ಇರುತ್ತೆ. if we compare this with XUV 500, this is longer in 50 mm longer, but it is shorter than 500, and width is same as 500. ಏನು ಡಿಫ್ರೆನ್ಸ್ ಇಲ್ಲ. ಆಡಿಯೋ ಮೋಡ್ 5 ಮೋಡ್ ಇದೆ, 6 ಮೋಡ್ ಇದೆ, 5 ಮೋಡ್ ಇದೆ. ಫ್ರಂಟ್ ಅಲ್ಲಿ ಮಾತ್ರ ಕಳಿಸುತ್ತೆ. 3D ಪಾರ್ಟಿ ಅಂದ್ರೆ okay, this is intuitive compared to XUV 500. It's intuitive ಅಂದ್ರೆ ನನ್ಗೆ ಹಿಂಗೆ ಮಾಡೋಕ್ಕೆ ಆಗ್ತಿಲ್ಲ ಇದರಲ್ಲಿ 500. ಓಕೆ, ಇದರಲ್ಲಿ ಐ ಕ್ಯಾನ್ zoom in and zoom out easily. That's good. ಪ್ಲಸ್ Okay. ಇವಾಗ ಬಂದ್ಬಿಟ್ಟು ನಿಮಗೆ 3D ವ್ಯೂ ಕ್ಯಾಮ್ರಾ ಆನ್ ಮಾಡಿದ್ರೆ ರೋಡ್ ಸ್ವಲ್ಪ ಚಿಕ್ಕದಾಗಿದೆ. ಇದರಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ, ಹೋಗ್ಬೋದಾ, ಕರೆಕ್ಟಾಗಿ ಹೋಗುತ್ತಾ, ಬ್ಲೈಂಡ್ ಸ್ಪಾಟ್ಸ್ ಎಲ್ಲ ಗೊತ್ತಾಗುತ್ತೆ. ಓಕೆ, ಇದು ಲೆಫ್ಟ್ ತಗೊಳ್ಳಿ. ಓಕೆ, ಚಿಕ್ಕದಾಗಿದೆ. ಇದರಲ್ಲಿ ಕ್ಯಾನ್ ಅಬ್ಸರ್ವ್ ಆಫ್ ಆಗಿ. ಓಕೆ, ಹೋಗ್ಬೋದಾ ಇಲ್ಲ ಎಲ್ಲ ಗೊತ್ತಿರುತ್ತೆ ನಿಮಗೆ. ಸೂಪರ್. ಹಿಂದ್ಗಡೆನೂ ಸುಮ್ಮನೆ ಹಿಂಗೆ ಗೊತ್ತಿದ್ರೆ ಅದೆಲ್ಲ. ಹೌದು, ಲೆಫ್ಟ್ ಕ್ಲೈಮ್ ಮಾಡಿ ಮಧ್ಯದಲ್ಲಿ ನಿಲ್ಲಿಸಿ, ಹೋಲ್ಡರ್ ನ್ಯೂಟ್ರಲ್ ಮಾಡಿ ತೆಗೀರಿ. ಏನು ಮಾಡಬೇಡಿ ತೆಗೀರಿ. ಬ್ರೇಕಿಂದ ತೆಗೀರಿ. ಹಿಂದೆ ಹೋಗಲ್ಲ, ಒಂಚೂರು ಹಿಂದೆ ಹೋಗಲ್ಲ. ಓಕೆ, ಪಾರ್ಕಿಂಗ್ ಆಟೋಮೆಟಿಕ್ ಆನ್ ಆಗಿದೆ. ಓಕೆ, ಪ್ರೆಸ್ ಕ್ಲಚ್ ಟು ಸ್ಟಾರ್ಟ್. ಇವಾಗ ಹಿಲ್ ಹೋಲ್ಡಲ್ಲಿ ಇದೆ, ಸೊ ಹಿಂದೆ ಹೋಗಲ್ಲ. ನೀವು ಹಂಗೆ ನಾನು ಅದು ತೆಗಿಬೇಡಿ. ಪಾರ್ಕಿಂಗ್ ಬ್ರೇಕ್ ತೆಗಿಯೋಣ. ಓಕೆ, ಇವಾಗ ಹೋಗುತ್ತೆ. ಮುಂದೆ ಮಾತ್ರ ಹೋಗುತ್ತೆ, ಹಿಂದೆ ಚೂರು ಹೋಗಲ್ಲ, ಚೂರು ಬರೋದು. ಓಕೆ, ಅದು ಜ್ಯಾಪ್ ಮೋಡ್ ಆಕ್ಟಿವೇಟೆಡ್ ಅಂತ ಬಂತು. ಎಲ್ಲಿದೆ ಜಿಪ್ ಜ್ಯಾಪ್ ಝೂಮು? ಬೇರೆ ಕಾರ್ ನೋಡ್ಬೇಕು. ಬೇರೆ ಕಾರಲ್ಲಿ ತೋರಿಸಿ. ಓಕೆ ಓಕೆ, ಇಫ್ ಐ ಜಸ್ಟ್ ಟರ್ನ್ ಇಟ್ ಆಫ್ ಆಟೋಮೆಟಿಕಲಿ ಹಿಂದೆ ಬರುತ್ತೆ. ಹೊರಗಡೆ ಹೋಗೋಕ್ಕೆ ಈಸಿ ಮಾಡೋಕ್ಕೆ, ಇಂಗ್ರೆಸ್ ಡಿಗ್ರೆಸ್ಗೆ ಈಸಿ ಮಾಡುತ್ತೆ ಅದೇನೋ. ಓಕೆ, ಎಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದೀರಾ? 200 ಇದೆಯಾ, ಸೇಮ್ ಇದೆಯಾ ಸರ್? 190 ಇದೆಯಾ? 10 mm ಕಮ್ಮಿ ಆಗಿದೆ. ಓಕೆ, ನ್ಯಾವಿಗೇಷನ್ ಮಾಡ್ಕೋಬೋದು. ಮಾಡ್ಬೋದು. ಅದೇ ಆಡಿ ಥರ ಇಲ್ಲಿ ಮಧ್ಯ ನ್ಯಾವಿಗೇಷನ್ ಇದು ಬರುತ್ತಲ್ಲ. ಓಕೆ, ಫುಲ್ಲಿ ನ್ಯಾವಿಗೇಷನ್ ಬರುತ್ತೆ. ನಿಮಗೆ ಈಸಿ. ಇಲ್ಲಿ ನೋಡೋದು ಬದಲು ಇಲ್ಲಿ ಗೂಗಲ್ ಪ್ಲೇ ಆದರೆ ಗೂಗಲ್ ಪ್ಲೇ ಇದರಿಂದ ಕನೆಕ್ಟ್ ಮಾಡಿದರೆ ಇಲ್ಲಿ ಬರುತ್ತೆ ಅನ್ಸತ್ತಲ್ಲ, ಮ್ಯಾಪ್ಸಿಂದ ಮಾಡಿದರೆ. ಅಲ್ಲಿಂದ ಮಾಡಿ ಇಲ್ಲಿ ನಾವು ಮಾಡ್ಬೋದಾ? ಅಲ್ಲಿ ನೀವು ಅಲ್ಲೂ ಓಪನ್ ಮಾಡ್ಬೋದು. ಅಲ್ಲೂ ಲೊಕೇಶನ್ ನೀವು ಟೈಪ್ ಮಾಡ್ಬಿಟ್ಟು ಇದು ಮಾಡಿದ್ರೆ ಇಲ್ಲಿ ಅಲ್ಲ, ಮೊಬೈಲಿಂದ ಕನೆಕ್ಟ್ ಮಾಡಿದರೆ ಇಲ್ಲೇ ಬರುತ್ತೆ, ಈ ಕಡೆಗೆ ಬರಲ್ಲ ಅನ್ಸುತ್ತೆ. ಮಾಡ್ಕೋಬೋದು. ಅದನ್ನು ಮಾಡ್ಬೋದು. ಕನೆಕ್ಟ್ ಮಾಡಿದರೆ ವಾಯ್ಸ್ ರೆಕಾರ್ಡ್ ಬರುತ್ತೆ ಅಷ್ಟೇ. ಓಕೆ, there are a few updates which is needed, but rest everything is similar to 500. ಒಳಗಡೆ ಎಲ್ಲನೂ ಅಷ್ಟೇ. ಇದು ಎಲ್ಲ these plastic is similar to 500 ones only. 700 ಮತ್ತು 500 ಸಿಮಿಲರ್ ಪ್ಲಾಸ್ಟಿಕ್ಸ್ ಇದೆ. MX ವೇರಿಯಂಟ್ಸ್ ಏನು ಮಾಡಿದ್ದಾರೆ ಅಂದರೆ ಸೇಮ್ ಇಂಜಿನ್ 500 ಇಂಜಿನ್ನೇ 700 ಕೊಟ್ಟಿದ್ದಾರೆ, ಬೇಸ್ ವೇರಿಯಂಟ್ 1. ಬಟ್ ಇಟ್ ಪ್ರೊಡ್ಯೂಸಸ್ ಲೆಸ್ ಪವರ್ ಆ್ಯಂಡ್ ಲೆಸ್ ಟಾರ್ಕ್ ದೆನ್ 500. ಮೋಸ್ಟ್ಲಿ ಉಳಿದಿರೋದು ದೇ ಹ್ಯಾವ್ ಸ್ಟಾಪ್ ದಿಸ್. ಅದು ಉಳಿದಿರೋದನ್ನು ಅಲ್ಲಿ ಹಾಕ್ಬಿಟ್ಟು ಸೇಲ್ ಮಾಡಿಬಿಟ್ಟು ಇಂಟ್ರೊಡಕ್ಟ್ರಿ ಆಫರ್, ಆಮೇಲೆ ದೇ ವಿಲ್ ಸ್ಟಾಪ್ ದಟ್ ಬೇಸ್ ವೇರಿಯಂಟ್. ಮತ್ತು ಒಳಗಡೆ ಸ್ಪೇಸು ಸೇಮ್ ಇದೆ, ಹಿಂದ್ಗಡೆ ಸ್ಪೇಸು, ಥರ್ಡ್ ರೋ ಸ್ಪೇಸು ಆಲ್ಮೋಸ್ಟ್ ಸಿಮಿಲರ್. ಬಟ್ ಅದೇ ಒನ್ ಟಚ್ ಟಂಬಲ್ ಒಂದು ಕೊಟ್ಟಿದ್ದಾರೆ, ಇದರಲ್ಲಿಲ್ಲ. ನಥಿಂಗ್ ಎಲ್ಸ್ ಇಸ್ ಡಿಫ್ರೆಂಟ್, ಬಟ್ that is good. If you like the video, hit that subscribe button and see you in the next video, guys. Bye.